ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯೀಸಿಗೆ, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಹಾಗೂ ಪೆನ್ಷನರ್ಗಳಿಗೆ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರ ಬೆಲ್ಲವನ್ನು ಕೊಡ್ತಾ ಇದೆ. ಯುಗಾದಿ ಹಬ್ಬದಲ್ಲಿ ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಕೊಡೋಕ್ಕೆ ರೆಡಿಯಾಗಿದೆ. ಏನು ಗಿಫ್ಟು? ಯಾರಿಗೆಲ್ಲ ಬೆಲ್ಲ ಸಿಗತ್ತೆ, ಯಾರಿಗೆ ಸಕ್ಕರೆ ಸಿಗತ್ತೆ? ಯುಗಾದಿ ಹಬ್ಬದ ಬೆಲ್ಲ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಸಿಗತ್ತೆ. ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿರ್ಬೋದು, ಅನುದಾನಿತ ನೌಕರರಿರ್ಬೋದು, ನಿಗಮ ಮಂಡಳಿಯ ನೌಕರರು, ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಬಂಪರ್ ಗಿಫ್ಟ್ ಸಿಗತ್ತೆ. ನೌಕರರ ಸಂಬಳ, ಪಿಂಚಣಿಯಲ್ಲಿ ಭಾರೀ ಹೆಚ್ಚಳದ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಕೊಡೋಕ್ಕೆ ರೆಡಿಯಾಗಿದೆ ಹಾಗೂ ಕೇಂದ್ರ ಸರ್ಕಾರ ಕೂಡ. ಈ ಯುಗಾದಿ ಹಬ್ಬದ ಬಂಪರ್ ಗಿಫ್ಟನ್ನು ಪ್ರತಿಯೊಬ್ಬರು ಬಳಸಿಕೊಳ್ಳಿ, ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ, ಏನು ಗಿಫ್ಟ್ ಕೊಡೋಕ್ಕೆ ರೆಡಿಯಾಗಿದೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ನಿರೀಕ್ಷೆಗಳು ಯುಗಾದಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಈಡೇರುವಂಥ ಕಾಲ ಕೂಡಿ ಬಂದಿದೆ. ಪ್ರತಿಯೊಬ್ಬರಿಗೂ ಬೆಲ್ಲ ಸಿಗುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಈಗಿನ ಬೆಲೆ ಏರಿಕೆ ಹೇಗೆ ಬೆಲೆ ಏರ್ತಾ ಇದೆ ಅಂತ. ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ. ರೀಸೆಂಟಾಗಿ ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಯುದ್ಧಗಳಿಂದ, ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಯುದ್ಧದಿಂದಾಗಿ ಭಾರತ ದೇಶದಲ್ಲೂ ಕೂಡ ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅಗತ್ಯ ವಸ್ತುಗಳ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ. ಬೆಲೆ ಏನೋ ಹೆಚ್ಚಳ ಆಯಿತು, ಆದರೆ ನಮ್ಮ ಸಂಬಳ, ಪಿಂಚಣಿಗಳು ಹೆಚ್ಚಳ ಆಗಿಲ್ಲ. ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂತಹ ನೌಕರರಿಗೆ ಕೇಂದ್ರ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಕೊಡೋಕ್ಕೆ ರೆಡಿಯಾಗಿದೆ. ಕೇಂದ್ರ ಸರ್ಕಾರ ತನ್ನ ಸುಮಾರು 49 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಹಾಗೂ 69 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಈ ಬಂಪರ್ ಗಿಫ್ಟನ್ನು ಕೊಡ್ತಾ ಇದೆ. 2026ನೇ ಸಾಲಿನ ಮೊದಲ ಕಂತು ಅಂದರೆ ವರ್ಷಕ್ಕೆ 2 ಬಾರಿ DAಯನ್ನು ಕೊಡೋದು ಸಹಜ. ಜನವರಿಯಿಂದ ಜೂನ್ವರೆಗೆ ಒಂದು ಹಂತದಲ್ಲಿ, ಜುಲೈಯಿಂದ ಡಿಸೆಂಬರ್ವರೆಗೂ ಒಂದು ಹಂತದಲ್ಲಿ DAಯನ್ನು ಸರ್ಕಾರಗಳು ಕೊಡ್ತವೆ. ಅದೇ ರೀತಿ ಜನವರಿ 1ರಿಂದ ಪೂರ್ವ ಅನ್ವಯವಾಗುವಂತೆ, 2026 ಜನವರಿ 1ರಿಂದ ಪೂರ್ವ ಅನ್ವಯವಾಗುವಂತೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಈಗಿರುವಂಥ ಅಖಿಲ ಭಾರತ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ಸುಮಾರು 4% DAಯನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಮುಂದಿನ ವಾರ ನಡೆಯಲಿರುವಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ನೇತೃತ್ವದಲ್ಲಿ ಸರ್ಕಾರ ನೌಕರರು ಹಾಗೂ ಪಿಂಚಣಿದಾರರಿಗೆ DAಯನ್ನು ಘೋಷಣೆ ಮಾಡುತ್ತೆ. 4% ಅಂತೂ ಘೋಷಣೆ ಮಾಡುತ್ತೆ. ಮುಂದಿನ ವಾರದಲ್ಲಿ ಅದು ಘೋಷಣೆ ಆಗಿ ನಮಗೆ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಬಂಪರ್ ಗಿಫ್ಟನ್ನು ಸಿಗುತ್ತೆ. DA ಹೆಚ್ಚಳದಿಂದ ಆಗುವಂಥ ಲಾಭಗಳೇನು ಅಂದರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗತ್ತೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ DA ಹಾಗೂ DRಗಳನ್ನು ಹೆಚ್ಚಳ ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಉಪಯೋಗ? ಕೇಂದ್ರ ಸರ್ಕಾರ ಒಂದು 4% DAಯನ್ನು ಹೆಚ್ಚಳ ಮಾಡಿದ್ರೆ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ DAಯನ್ನು ಹೆಚ್ಚಳ ಮಾಡೋದು ಪದ್ಧತಿಯಾಗಿದೆ. ನಾವು 2 ವಿಧಾನದಲ್ಲಿ DAಯನ್ನು ನಿರೀಕ್ಷೆ ಮಾಡಬಹುದು. ಒಂದನೇ ವಿಧಾನದಲ್ಲಿ ಏನು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಏನು DA ಕೊಟ್ಟಿದೆ, ಒಂದು 4% DA ಕೊಟ್ಟು ಅಂದರೆ ಆ 4% DAನ ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಸರ್ಕಾರ ಮಾಡಿದಂಥ ಆದೇಶದಂತೆ ರಾಜ್ಯ ಸರ್ಕಾರ ಕೂಡ ಆದೇಶವನ್ನು ಮಾಡಿ 4% ಕೊಡಬಹುದು. ಅಥವಾ 7th ಪೇ ಕಮಿಷನ್ನ ರೆಕಮೆಂಡೇಷನ್ ಒಂದಿದೆಯಲ್ಲ, ಆ ರೆಕಮೆಂಡೇಷನ್ ಆಧಾರದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂಥ DAಗೆ
0.722% ಕೊಡಬಹುದು. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು, ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು ಹಾಗೂ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿ ಕೇಂದ್ರ ಸರ್ಕಾರ ಎಷ್ಟು DAಯನ್ನು ಕೊಡುತ್ತೋ ಸರಿಸಮನಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DAಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ನಮಗೆ 7th ಪೇ ಕಮಿಷನ್ ರೆಕಮೆಂಡೇಶನ್ ಆಧಾರದಲ್ಲಿ ಏನು ಕೇಂದ್ರ ಸರ್ಕಾರ ಕೊಡುವಂಥ 1% DAಗೆ ರಾಜ್ಯ ಸರ್ಕಾರ 0.722% ತುಂಬ ಕಡಿಮೆ ಆಗುತ್ತೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಬೆಲೆಗಳು ಒಂದೇ ಇರೋದರಿಂದ ಇದರಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬಾರ್ದು. ನಮಗೂ ಕೂಡ 4% DAಯನ್ನು ಕೇಂದ್ರ ಸರ್ಕಾರ ಏನು DA ಕೊಡುತ್ತೋ ಆ DAಯನ್ನು ಕೊಡಬೇಕು. 7th ಪೇ ಕಮಿಷನ್ ರೆಕಮೆಂಡೇಶನ್ ಆಧಾರದಲ್ಲಿ ಕೊಡೋದನ್ನು ತಪ್ಪಿಸಬೇಕು ಅನ್ನೋದನ್ನು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಬಹಳ ವರ್ಷಗಳಿಂದ ಅಂದರೆ 2000 ಹಾಗೂ 2001 ಕಾಲದಿಂದ ಕರೋನಾ ಕಾಲದಲ್ಲಿ ಬಾಕಿ ಇರುವಂತಹ 18 ತಿಂಗಳ DAಯನ್ನು ಕೊಡುವ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಆಲೋಚನೆ ಮಾಡ್ತಾ ಇದೆ, ಪರಿಶೀಲನೆ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ, ಪಿಂಚಣಿದಾರರಿಗೆ ಬಾಕಿ ಇರುವಂತಹ 18 ತಿಂಗಳ DAಯನ್ನು ಏನಾದರೂ ಕೊಟ್ಟಿದ್ದೇ ಆದರೆ ರಾಜ್ಯ ಸರ್ಕಾರ ಕೂಡ DA ಕೊಡುವಂಥ ಅನಿವಾರ್ಯತೆಗೆ ಬಿಡುತ್ತೆ. ಹಾಗಾಗಿ ತಕ್ಷಣ DA ಸಿಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆಯನ್ನು ಭೇಟಿ ಮಾಡಿ ನೌಕರರಿಗೆ ಬಾಕಿ ಇರುವಂಥ 18 ತಿಂಗಳ DAಯನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿ ನೌಕರ ಸಂಘದ ಮೂಲಕ ಕೋರಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಕರ್ನಾಟಕ ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ DA ಹೆಚ್ಚಳದ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೊಡುವಂತಹ 1% DAಗೆ ನೀವು ಕೂಡ 1% ಅಂತ ಹೇಳಿ ಅವರು 4% ಕೊಟ್ಟರೆ ನಮಗೂ ಕೂಡ 4% DAಯನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಅದರ ಜೊತೆಯಲ್ಲಿ 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಸುಮಾರು 30 ಶಿಫಾರಸುಗಳು ಇದುವರೆಗೂ ಸರ್ಕಾರಿ ನೌಕರರಿಗಿರ್ಬೋದು ಅಥವಾ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಇಂಪ್ಲಿಮೆಂಟ್ ಆಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ 7ನೇ ವೇತನ ಆಯೋಗದಲ್ಲಿರುವಂಥ ಎಲ್ಲ ಶಿಫಾರಸುಗಳನ್ನು ತಕ್ಷಣ ಅಂಗೀಕಾರ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಮುಂದಿನ ವಾರದಲ್ಲಿ DA ಕೊಡುವಂಥ ಸಾಧ್ಯತೆ ಇದೆ 4%. ಅದಕ್ಕೆ ತಕ್ಕಂತೆಯೇ ರಾಜ್ಯ ಸರ್ಕಾರ ಕೂಡ ಮುಂದಿನ ವಾರದಲ್ಲಿ ಅಂದರೆ ಯುಗಾದಿ ಹಬ್ಬಕ್ಕೆ ಮುಂಚಿತವಾಗಿ 4% DAಯನ್ನು ಹಾಗೂ ಬಾಕಿ ಇರುವಂಥ 18 ತಿಂಗಳ DAಯನ್ನು ರಿಲೀಸ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಸರ್ಕಾರದ ಮಟ್ಟದಲ್ಲಿ ನೌಕರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡೋ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ. DA ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ 6ನೇ ತಾರೀಕು ಏನು ಮಂಡನೆ ಆದಂಥ ಕರ್ನಾಟಕ ಹೈಕೋರ್ಟ್ ಅಂದರೆ ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಕೂಡ ಅನುದಾನವನ್ನು ತೆಗೆದಿಟ್ಟಿದೆ. ಸುಮಾರು 1,33,000 ಕೋಟಿ ರೂಪಾಯಿ ಅನುದಾನ. ಅದು ಪೂರಾ DAಗೆ ಸಂಬಂಧಪಟ್ಟಂತಹ ಅನುದಾನ ಅಲ್ಲ. ನಿವೃತ್ತ ನೌಕರರು, ಪಿಂಚಣಿದಾರರ ಬಾಕಿಗೆ ಸಂಬಂಧಪಟ್ಟ ಪಿಂಚಣಿ ವಿತರಣೆ ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಬಿಲ್ಗಳು ಇದೆ. ಈ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್.